ನನಗಿದೆ ಮೂವಿ ಎಸ್ಪೆಷಲಿ ನಮ್ಮ ಫ್ಯೂಚರ್ ಜನ್ರೇಷನ್ಸ್ ಇದ್ದಾರಲ್ಲ ಮಕ್ಕಳು ಅವ್ರನ್ನೆಲ್ಲ ಕರ್ಕೊಂಬಂದು ಈ ಥರ ಮೂವೀಸ್ನ ನಾವು ತೋರಿಸ್ಬೇಕು ಟು ಶೋ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಫ್ರೀಡಮ್ ದಟ್ ವಿ ಹ್ಯಾವ್ ಟುಡೇ. ನಮ್ಮ ಇವಾಗ ಬರ್ತಿರೋ ಜನ್ರೇಷನ್ ಅವ್ರಿಗೆ ನಮ್ಮ ಫ್ರೀಡಮ್ ಬಗ್ಗೆ ಅಥವಾ ನಮ್ಮ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಏನೂ ವ್ಯಾಲ್ಯೂಸ್ ಗೊತ್ತಿಲ್ಲ. ಸೊ ದಿಸ್ ಮೂವಿ ಆ್ಯಕ್ಚುಲಿ ಟಚಸ್ ದ ರೂಟ್ಸ್ ಆ್ಯಂಡ್ ತುಂಬ ಚೆನ್ನಾಗಿ ದೇ ಹ್ಯಾವ್ ಬ್ರಾಟ್ ಅಬೌಟ್ ದ the power of women and the contribution of women ಹೆಂಗೆ ಮಹಿಳೆಯರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೊಗೊಂಡ್ಬಂದಿದ್ದಾರೆ. ಆ್ಯಂಡ್ ನಾವು ಇಷ್ಟು ದಿವಸ ಅಂದ್ಕೊಂಡಿದ್ವಿ ಬರೀ ಮೆನ್ ಅಂದರೆ ಪುರುಷರು ಮಾತ್ರನೇ ಹೋರಾಡಿದ್ದಾರೆ ಅಂತ. ಬಟ್ ಮಹಿಳೆಯರು ಸ್ವಾತಂತ್ರ್ಯ ಇನ್ ದ ಸ್ಟ್ರಗಲ್ ಫಾರ್ ಆರ್ ಫ್ರೀಡಮ್ ದೇ ಹ್ಯಾವ್ ಆಲ್ಸೋ ಪುಟ್ ಇನ್ ದೇರ್ ಎಫರ್ಟ್ ಅನ್ನೋದನ್ನು ತುಂಬ ಚೆನ್ನಾಗಿ ತೊಗೊಂಡ್ಬಂದಿದ್ದಾರೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಮೂವಿ ಆ್ಯಂಡ್ ಆಲ್ ಆಫ್ ಅಸ್ ಶುಡ್ ವಾಚ್ ಇಟ್. ಇಟ್ಸ್ ಅ ವೆರಿ ಗುಡ್ ಮೂವಿ ಆ್ಯಂಡ್ ವೆರಿ ಎಮೋಷನಲ್, ಬ್ರಿಂಗಿಂಗ್ ಅಬೌಟ್ ದ ಸ್ಟ್ರಗಲ್ ಆಫ್ ವುಮೆನ್ ಆಸ್ ಟು ಹೌ ದೇವ್ ಗಾನ್ ಅಬೌಟ್ ವಿತ್ ದಿಸ್. ಜೈ ಹಿಂದ್. ಬಂಧುಗಳೇ, ನಲ್ಮೆಯ ಸಹೋದರರೇ, ಆತ್ಮೀಯ ಸಹೋದರಿಯರೇ, ಆಜಾದ್ ಭಾರತ್ ನಿಜವಾಗ್ಲೂ ನಾನು ಈ ಮೂಲಕ, ಏಕೆಂದರೆ ಹಲವಾರು ಮಹನೀಯರು ಆಜಾದ್ ಭಾರತ್ ಅದರಲ್ಲಿ ಮೀರಾ ಆರ್ಯ ಪಾತ್ರದ ಬಗ್ಗೆ ಮನಮುಟ್ಟುವಂತೆ ಮಾತನಾಡಿದರು. ನಿಮ್ಮೆಲ್ಲರ ಮಾತುಗಳಿಗೆ ನಾನೊಂದು ಧನಿಗೂಡಿಸಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನಾನೊಬ್ಬಳು ಅಂಕಣ ಬರಹಗಾರ್ತಿಯಾಗಿ ದಯಮಾಡಿ ಸರ್ಕಾರ ಇದನ್ನು ತನ್ನ ಒಲುಮೆಗೆ ಇಡೀ ಸಮಸ್ತ ಭಾರತೀಯರು ಇದನ್ನು ನೋಡಬೇಕು ಅನ್ನುವ ಒಂದು ಗಟ್ಟಿತನದಲ್ಲಿ ತೆಗೆದುಕೊಂಡು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಚಿತ್ರವನ್ನು ನೋಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಕಳಕಳಿಯಲ್ಲಿ ಮನವಿ ಮಾಡಿಕೊಳ್ತೀನಿ. ಯಾಕಂದರೆ ಇವತ್ತು ಶಾಲಾ ಕಾಲೇಜಿನಲ್ಲಿರುವಂತಹ ಅನೇಕ ಮಕ್ಕಳಿಗೆ, ಯುವಕರಿಗೆ ಈ ಸ್ವತಂತ್ರ ಭಾರತದಲ್ಲಿ ಯಾವ ರೀತಿಯಲ್ಲಿ ತಮ್ಮ ತನು ಮನ ಧನ ಅಷ್ಟೇ ಮಾತ್ರ ಅಲ್ಲ, ರಕ್ತದ ಹನಿ ಹನಿಯನ್ನು ಹರಿಸಿ ಹೇಗೆ ಈ ಭಾರತಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಿದ್ದಾರೆ ಅನ್ನುವ ಕಲ್ಪನೆ ಖಂಡಿತ ಹಲವಾರು ಜನರಿಗೆ ಇಲ್ಲ. ಇರುವಂತಹ ನಿಮ್ಮಂತಹ ಶ್ರೇಷ್ಠ ಬಂಧುಗಳ ಇದನ್ನು ಸರ್ಕಾರದ ಮೂಲಕ ಪ್ರತಿಯೊಂದು ಶಾಲೆಗೂ ಕೂಡ ತಲುಪಿಸಿ ಎಲ್ಲ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಚಿತ್ರವನ್ನು ನೋಡಬೇಕು. ನಮ್ಮ ದೇಶದಲ್ಲಿ ಆದಂತಹ ಆ ಕ್ರೂರ 400 ವರ್ಷಗಳ ಕಾಲ ಕ್ರೂರ ದಾಸ್ಯದಲ್ಲಿದ್ದಂತಹ ನಮ್ಮ ಭಾರತೀಯರು ಹೇಗೆ ತಮ್ಮ ಪ್ರಾಣವನ್ನು ತೆತ್ತರು, ಬಲಿದಾನ ಮಾಡಿದ್ರು ಅನ್ನೋದನ್ನು ಜಗತ್ತಿಗೆ ತೋರಿಸುವಂತಹ ಆಜಾದ್ ಭಾರತ್ ನಮ್ಮ ಮೀರಾ ಆರ್ಯ ಪಾತ್ರದ ಮೂಲಕ ನಮ್ಮ ರೂಪಾಯರವರು ಕಟ್ಕೊಟ್ಟಿದ್ದಾರೆ. ಅವರ ಸಮಸ್ತ ಚಿತ್ರತಂಡಕ್ಕೆ ನಾವು ಒಂದು ದೊಡ್ಡ ಪರಾಕನ್ನು ಹಾಕಿ ಈ ಬರುವಂತಹ 26 ಗಣರಾಜ್ಯೋತ್ಸವ ದಿನ ಒಂದು ದೊಡ್ಡ ಪೆರೇಡ್ ನಡೀತದೆ. ಆ ಪೆರೇಡ್ನಲ್ಲಿ ಇದನ್ನು ನಾವೆಲ್ಲರೂ ಕೂಡ ಗಟ್ಟಿತನದಿಂದ ಅದನ್ನು, ಈ ಚಿತ್ರವನ್ನು ಎಲ್ಲ ಕಡೆಗೂ ಕೂಡ ಪ್ರದರ್ಶನ ಮಾಡುವಂತಹ ಧೀಮಂತಿಕೆ ನಮ್ಮ ಸರ್ಕಾರಕ್ಕೆ ಬರಲಿ ಅಂತ ನಾನು ಈ ಮೂಲಕ ಕಳಕಳಿಯಿಂದ ಕೇಳಿಕೊಂಡು, ದಯವಿಟ್ಟು ನೀವೆಲ್ಲ ಏನು ಪತ್ರಕರ್ತರು, ಎಲ್ಲ ಅಭಿಮಾನಿ ಬಂಧುಗಳು, ರಾಷ್ಟ್ರಭಕ್ತರು ಬಂದಿದ್ದೀರಿ ಪ್ರತಿಯೊಬ್ಬರು ಕೂಡ. ಯಾಕಂದರೆ ಗಲ್ಲಿನಲ್ಲಿ ಇಂತಹ ಅನೇಕ ಹೆಣ್ಣು ಮಕ್ಕಳು, ಅನೇಕ ರಾಷ್ಟ್ರಭಕ್ತರು ಈ ದೇಶಕ್ಕಾಗಿ ಬಲಿದಾನ ಮಾಡಿದ್ದಾರೆ. ಆದರೆ ಇವತ್ತು ಯಾವ ಚರಿತ್ರೆಯ ಪುಟದಲ್ಲೂ ಕೂಡ ಅನೇಕ ಇಂಥ ಹೆಸರುಗಳು ಅಳಿಸಿ ಹೋಗಿದೆ. ಇವತ್ತು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಮೀರಾ ಆರ್ಯ ಅಂತ ಒಂದು ಪುಟ ಮಾತ್ರ ಸಿಗತ್ತೆ ನಮಗೆ. ಕೇವಲ 10 ಸಾಲುಗಳಲ್ಲಿ ಮಾತ್ರ ನೋಡುವಂತಹ ಪಾತ್ರವಾಗಿ ನಮಗೆ ಕಾಣ್ತಾರೆ. ಆದರೆ ಅದರ ಒಂದು ಗಟ್ಟಿತನವನ್ನು, ಹುಟ್ಟಿಕೊಂಡ ಬಗೆಯನ್ನು, ತನ್ನ ವಿರಳತೆಯನ್ನು, ವಿಶಾಲತೆಯನ್ನು ಮೆರೆದಂತಹ ಬಗ್ಗೆ ತುಂಬ ಚೆನ್ನಾಗಿ ಮೀರಾ ಆರ್ಯ ಅವರು ತಮ್ಮ ಪಾತ್ರದ ಮೂಲಕ ರೂಪಾಯರು ಕಟ್ಕೊಂಡಿದ್ದಾರೆ. ಹಾಗಾಗಿ ನೀವು ಇದನ್ನು ಮನೆ ಮನೆಗೆ ತಲುಪಿಸಿ, ಕುಟುಂಬಕ್ಕೂ ತಲುಪಿಸಿ ಪ್ರತಿಯೊಂದು ಹೃದಯಕ್ಕೂ ಈ ಚಿತ್ರವನ್ನು ನೋಡಬೇಕು. ಆ ಮೂಲಕ ಈ ರೀತಿ ರಾಷ್ಟ್ರಭಕ್ತಿಯನ್ನು ಮೆರೆದಂತಹ 100 ಸಾವಿರಾರು ರಾಷ್ಟ್ರಭಕ್ತರ ಚಿಂತನೆಗಳು ಇರುವಂತಹ ಇಂತಹ ಚಿತ್ರಗಳು 100 ಪಟ್ಟು ಹೊರಬರಲಿ ಎನ್ನುವ ಒಂದು ಆಶೀರ್ವಾದವನ್ನು ನೀವು ಮಾಡಿ ಅಂತ ನಾನು ಕೇಳ್ಕೊಳ್ತಾ, ಭಾರತ್ ಮಾತಾ ಕಿ ಜೈ. ಧನ್ಯವಾದ. ಜೀವನದಲ್ಲಿ ಈ ಮೂವಿ ನೋಡೋಕ್ಕಿಂತ ಮುಂಚೆ ಈ ಹೆಸರನ್ನ ಕೇಳೇ ಇರಲಿಲ್ಲ. ಬರೀ ಮಹಾತ್ಮ ಗಾಂಧಿ, ಬರೀ ಜವಾಹರ್ಲಾಲ್ ನೆಹರು, ಬರೀ ಔರಂಗಜೇಬ್, ಬರೀ ಅಕ್ಬರ್, ಬರೀ ಇಂಥ ಮಾತುಗಳು ಕೇಳಿದ್ವಿ. ನಮ್ಮ ಪುಟಗಳಲ್ಲಿ, ನಮ್ಮ ವಿದ್ಯಾಭ್ಯಾಸದಲ್ಲಿ ಯಾರು ಒಂದು ಸಲಿನೂ ಎಲ್ಲೂ ಮೀರಾ ಆರ್ಯ ಅಂತ ಕ್ಯಾರೆಕ್ಟರೇ ಬಂದಿಲ್ಲ. ಇಷ್ಟೊಂದು ಕಷ್ಟಪಟ್ಟು, ಇಷ್ಟೊಂದು ಅವರು ಇದು ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಧನ್ಯವಾದಗಳು ಮೇಡಮ್.
ಇಂಥ ಒಳ್ಳೆ ಮೂವಿಯನ್ನು ಸತ್ಯವನ್ನು ಇರುವಂಥದ್ದು ಇಂಥ ತೋರಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಪ್ರತಿಯೊಬ್ಬರು ಮಕ್ಕಳು ಈ ಮೂವಿಯನ್ನು ನೋಡಲೇಬೇಕು. ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ ಬರೀ ಹಿಸ್ಟ್ರಿಯಲ್ಲಿ ಬರೀ ತಪ್ಪು, ಬರೀ ಯಾರೋ ಒಬ್ಬರು ಗಾಂಧಿ ನೆಹರು ಬಿಟ್ಟರೆ ಬೇರೆ ಯಾರು ನಮಗೆ ಸ್ವಾತಂತ್ರ್ಯ ಕೊಟ್ಟೇ ಇಲ್ಲ ಅನ್ನೋ ಥರ ತೋರಿಸಿದ್ದಾರೆ. ಇಂಥವ್ರು ನಮಗೆ ತುಂಬ ಆದರ್ಶವಾದಿಗಳು. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಸರ್, ತುಂಬ ಚೆನ್ನಾಗಿ ಬರೋದು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಅಶೋಕ್ ಮಾನೆ ಅಂತ. ನಮ್ಮ ಸಂಸ್ಥೆ BNM ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬನಶಂಕರಿ ಎರಡನೇ ಹಂತದಲ್ಲಿ ಇದೆ. ಇದರೊಳಗೆ ನಾ ಹೇಳಬೇಕಂತ ಹೇಳಿದರೆ, ಎಲ್ಲರಿಗಿಂತ ಉತ್ಸಾಹ ಮಾತು ಏನಂದರೆ, ನಮ್ಮ ರೂಪಾ ಅವರು ನಮ್ಮ ಸ್ಟೂಡೆಂಟ್ ಆಗಿದ್ದರು. ಇದಕ್ಕಿಂತ ಹೆಮ್ಮೆ ಮಾತು ಏನೂ ಇಲ್ಲ ನಮಗೆ ಹೇಳಿಕೊಳ್ಳಿಕ್ಕೆ. ಅದು ಈ ಮಟ್ಟಕ್ಕೆ ಬಂದು ಈ ಬರ್ತಾ ಇರೋ ಜನರೇಷನ್ಗೆ ಇಂಡಿಯಾನ, ನಮ್ಮ ದೇಶ ಭಾರತ ಹೇಗೆ ಸ್ವತಂತ್ರವನ್ನು ಗೆಲ್ತು, ಅದಕ್ಕೆ ಎಷ್ಟೆಷ್ಟು ಸ್ಯಾಕ್ರಿಫೈಸ್ಗಳು ಮಾಡಿದ್ದಾರೆ ಅಂತ ಇದೊಂದು ಮೂವಿನ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಇದು ಮುಖ್ಯವಾಗಿ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸಣ್ಣ ಮಕ್ಕಳಿಗೆ, ಈ ಜನ್ರೇಷನ್ ಮಕ್ಕಳಿಗೆ ಹೇಳ್ಕೊಡ್ಬೇಕು, ತೋರಿಸ್ಕೊಡ್ಬೇಕು ಅಂತ ಭಾಳ ಇಷ್ಟಪಡ್ತಾ ಇದ್ದೀನಿ. ತೋರಿಸ್ತಾನೂ ಇದ್ದೀವಿ. ಭಾಳ ಮಕ್ಕಳು ಕೂಡ ಬಂದು ನೋಡಿದ್ದಾರೆ. ಮತ್ತೆ ಕೂಡ 8-9 ಧನ್ಯವಾದ. ಮತ್ತು ತಿರ್ಗಾ 8, 9, 10ನೇ ತಾರೀಕು ಕೂಡ ಮತ್ತೆ ಮಕ್ಕಳಿಗೆ ಅವಕಾಶ ಮಾಡಿ ತೋರಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ ಮೇಡಮ್. ಇವತ್ತು ಖಂಡಿತ ಕಳಿಸ್ಕೊಡ್ತೀವಿ ಮೇಡಮ್. ತಾವು ನಮ್ಮವರು, ನಮ್ಮ ಸಂಸ್ಥೆಯಲ್ಲಿ ಹುಟ್ಟಿ ಬೆಳೆದು ಇಷ್ಟು ಬುದ್ಧಿವಂತ ಕಲ್ತು ಎಷ್ಟು ಹೆಮ್ಮೆಯಿಂದ ಮಾತನ್ನೋದು ಆ ದೇವರೇ ಸಾಕ್ಷಿ ಅದಕ್ಕೆ. ಯಾಕಂದರೆ ಎಷ್ಟೋ ಮಕ್ಕಳು ಓದ್ತಾರೆ ಎಷ್ಟೋ ಸಂಸ್ಥೆಯಲ್ಲಿ, ಆದರೆ ನಮ್ಮ ಸಂಸ್ಥೆಯಲ್ಲಿ ರೂಪಾ ಅವರವರು ಓದಿ ಈ ಮಟ್ಟಕ್ಕೆ ನಮ್ಮ ದೇಶವನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತಾರೆ ಅನ್ನೋದು ನಾವೇ ಆಗಲಿ ಯಾರೂ ಕನಸು ಕಾಣಿರಲ್ಲ. ಅದನ್ನು ಇವರು ಮಾಡಿಕೊಟ್ಟಿದ್ದಾರೆ. ಆ ಭಗವಂತ ಇವರಿಗೆ ಆಶೀರ್ವಾದ ಮಾಡಿದ್ದಾರೆ. ಇದು 2 ಮಾತು ನನ್ನ ಹೇಳಿ ನಾನು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.